ಈಗ ಮುಸಲ್ಮಾನರ ಪವಿತ್ರ ರಂಜಾನ್ ಮಾಸವೂ ಕೂಡ, ರಂಜಾನ್ ಮಾಸದ ಸಂದರ್ಭದಲ್ಲೇ ಡ್ರೈ ಫ್ರೂಟ್ಸ್ನ ಬೆಲೆಯೂ ಕೂಡ ಜಾಸ್ತಿ ಆಗಿದೆ. ದೇಶದಲ್ಲಿ ರಂಜಾನ್ ವೇಳೆ ಡ್ರೈ ಫ್ರೂಟ್ಸ್ಗಳನ್ನು ಜಾಸ್ತಿ ಬಳಸ್ತಾರೆ, ಒಣ ಹಣ್ಣುಗಳನ್ನು ಜಾಸ್ತಿ ಬಳಸ್ತಾರೆ. ಇದು ಕೂಡ ಜಾಸ್ತಿ ಆಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಸದ್ಯ ಆಗಿಲ್ಲ, ಯಾಕೆಂತಂದ್ರೆ ಸ್ಟಾಕ್ ಇಟ್ಕೊಂಡಿದ್ರು ವ್ಯಾಪಾರಿಗಳು. ರಂಜಾನ್ ಟೈಮು ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ, ಮಾರಾಟ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸ್ಟಾಕ್ ಇಟ್ಕೊಂಡಿದ್ರು. ಅದರಿಂದಾಗಿ ಈಗ ಜಾಸ್ತಿ ಆಗಿಲ್ಲ. ಬಟ್ ಈ ಯುದ್ಧ ಇನ್ನಷ್ಟು ದಿನ ಮುಂದುವರೆದ್ರೆ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಈ ಡ್ರೈ ಫ್ರೂಟ್ಸು ನಮಗೆ ಬರೋದು ಇರಾನ್ ಸೇರಿ ಕೊಲ್ಲಿ ರಾಷ್ಟ್ರಗಳಿಂದ. ಅದು ಖರ್ಜೂರದಿಂದ ಹಿಡಿದು ಉಳಿದ ಡ್ರೈ ಫ್ರೂಟ್ಸ್ಗಳು ಎಲ್ಲವೂ ಕೂಡ ಕೊಲ್ಲಿ ರಾಷ್ಟ್ರಗಳಿಂದಲೇ ಬರುತ್ತೆ. ಅದನ್ನ ಬಿಟ್ಟರೆ ಬೇರೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ಬರೋದು ಅಫ್ಘಾನಿಸ್ತಾನದಿಂದ. ಸೊ ಕೊಲ್ಲಿ ರಾಷ್ಟ್ರಗಳಿಂದ ಬರುವಂಥ ಡ್ರೈ ಫ್ರೂಟ್ಸು ಅದಕ್ಕೆ ಎಫೆಕ್ಟ್ ತಡ್ತಾ ಇದೆ. ಸದ್ಯ ಇರೋದು ಸ್ಟಾಕು, ಇರೋ ಸ್ಟಾಕ್ ಖಾಲಿ ಆಗೋವರೆಗೂ ಪ್ರಾಬ್ಲಮ್ ಇಲ್ಲ, ಅಥವಾ ಇರೋ ಸ್ಟಾಕು ಮಾರಾಟಕ್ಕೆ ಏನು ಬಳಕೆ ಆಗುತ್ತೆ ಅಲ್ಲಿವರೆಗೆ ಸಮಸ್ಯೆ ಇಲ್ಲ. ಆ ನಂತರ ಮತ್ತೆ ದರ ಏರಿಕೆಯಾಗೋದು ಖಚಿತವಾಗ್ತಾ ಇದೆ. ಇದು ಮುಂಚೆ ನಾವು 1.5 ತಿಂಗಳ ಮುಂಚೆ ನಾವು ಎಲ್ಲ ಪೂರ್ತಿ ಏನೇನು ರಂಜಾನ್ ಹಬ್ಬ ಟೈಮ್ನಲ್ಲಿ ನನಗೆ ಐಟಮ್ ಬೇಕು ಅದು ಎಲ್ಲ ನಾವು ತರಿಸಿದ್ದೀವಿ. 2 ತಿಂಗಳ ಮುಂಚೆ ನಾವು ನನ್ನ ಆರ್ಡರ್ಸ್ ಎಲ್ಲ, ಯಾಕೆಂದರೆ ರಂಜಾನ್ ಹಬ್ಬ ಟೈಮ್ನಲ್ಲಿ ಬರೀ ನನ್ನ ಇಂಡಿಯಾನಲ್ಲಿ ಅಲ್ಲ ಸರ್, ಪೂರ್ತಿ ವರ್ಲ್ಡ್ನಲ್ಲಿ ಈ ರೆಕ್ವೈರ್ಮೆಂಟು ಬೇಕೇ ಬೇಕು. ಯಾವುದು ನಂದು ಇರಾನ್ ಐಟಮ್ಮು, ಅಂಜೂರ ಮತ್ತು ಬಾದಾಮಿ ಮತ್ತು ಖರ್ಜೂರ ಬರ್ತದೆ. ಇರಾನ್ದು ಮುಜಫ್ಫರ್ಪುರಿ ಖರ್ಜೂರ ಅಂದರೆ ಕಡಿಮೆ ಬೆಲೆ ಖರ್ಜೂರ, ವರ್ಲ್ಡ್ನಲ್ಲಿ ಫೇಮಸ್ಸು ಇರಾನ್ದು. ಅದು ಬಿಟ್ಟಂದರೆ ಹನಿ ಬರ್ತದೆ, ಕುಂಕುಮ ಜಾಫ್ರಾನ್ ಬರ್ತದೆ. ಜಾಫ್ರಾನ್ ಇದು ಎಲ್ಲ ನನ್ನ ಪರ್ಚೇಸ್ ಆಗಿದೆ. ಇನ್ನೂ ನನ್ನ ಹತ್ರ ಎಲ್ಲ ಆಲ್ಮೋಸ್ಟ್ ಪೂರ್ತಿ ನನ್ನ ಕರ್ನಾಟಕನಲ್ಲಿ ಒಂದು 25 ದಿವಸ 1 ತಿಂಗಳದು ಸ್ಟಾಕ್ ಐತೆ ನನ್ನ ಹತ್ರ. ಬೈ ಚಾನ್ಸ್ ಇದು ಖಾಲಿ ಆಯ್ತಂದರೆ ತಿರ್ಗಾ ನನಗೆ ಗೊತ್ತಿಲ್ಲ, ವೇಟ್ ಆ್ಯಂಡ್ ವಾಚ್ ಮಾಡಬೇಕು. ಯಾಕೆಂದರೆ ಅಲ್ಲಿ ಬಂದಾರ್ ಅಬ್ಬಾಸ್ ಪೋರ್ಟು, ಇರಾನ್ ಪೋರ್ಟು ತುಂಬ ಡ್ಯಾಮೇಜ್ ಮಾಡಿಬಿಟ್ಟು ಅಲ್ಲಿಂದ ಏನು ಆ್ಯಕ್ಟಿವಿಟೀಸ್ ಇಲ್ಲ, ಏನು ಐಟಮ್ ಬರಲ್ಲ ಅಲ್ಲಿಂದು, ಶಿಪ್ಪಿಂಗ್ ಕನ್ಸೈನ್ಮೆಂಟ್ ಏನಿಲ್ಲ. ನನಗೆ ಎಲ್ಲ ಲಾಸ್ಟ್ ಬಂದಿರೋದು ಐಟಮ್ಮು ಅದು ಅಷ್ಟೇ, 1 ತಿಂಗಳ ಮುಂಚೆ ಬಂದಿರೋದು ಐಟಮ್ಮು ಅಷ್ಟೇ. ಈಗ ಏನು ಆ್ಯಕ್ಟಿವಿಟೀಸ್ ಇಲ್ಲ. ರೇಟುನ ತುಂಬ ಡಬಲ್ ರೇಟು, ಟ್ರಿಬಲ್ ರೇಟ್ ಆಗಿಬಿಡ್ತದೆ. ಇದು ಮುಂಚೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.